ಕರೆ ದಯವಿಟ್ಟು ಗಮನಿಸಿ. ಈ ಚಾನಲ್ ಅಲ್ಲಿ ಮಾಡಿರೋ ರೋಸ್ಟ್ ಮತ್ತೆ ಅದರಲ್ಲಿ ಬಂದಿರೋ ಮಾತುಗಳು ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ನಾನು ನಿಮ್ ಲವರ್ ಅಲ್ಲ. ಹಾಯ್, ನಾನು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್. ಹಾಕಿರಿ ಕುರು ಬ್ರೋ, ಚೆನ್ನಾಗಿದ್ದೀರಾ? ಗುರು ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಗೆದ್ದಿದ್ದು ಒಂದು ಕಡೆ ಒಬ್ಬ ಒಳ್ಳೆ ಪ್ರತಿಭೆ ಗೆದ್ದ ಅನ್ಕೊಂಡು ಸೆಲೆಬ್ರೇಷನ್ ಮಾಡ್ತಿದ್ರೆ, ಇನ್ನೊಂದು ಕಡೆ ಒಂದಷ್ಟು ಚೂತಿಯ ನನ್ ಮಕ್ಕಳು ಕುಂಡಿ ಉರ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ. ಇವರೆಲ್ಲ ಹೇಗೆ ಅಂದ್ರೆ ಹರಿಯೋ ನದಿಲಿ ಎಲ್ರು ತೊಳ್ಕೋತಿದ್ದಾರೆ, ನಾವ್ಯಾಕೆ ತೊಳ್ಕೋಬಾರ್ದು ಅನ್ನೋ ಕ್ಯಾಟಗರಿ ಇವ್ರದೆಲ್ಲ. ಓಕೆ, ಲೇಟ್ ಮಾಡದೆ ಲ್ಯಾಗ್ ಇಲ್ದೆ ವಿಡಿಯೋ ಹೋಗೋಣ, ಬಂದ್ಬಿಡಿ. ಬೆಣ್ಣೆ ಹಾಕಿ 12 ಮಾಡ್ಕೊಡ್ತೀನಿ, ಬಾ ಹೋಗವ. ನಡಿ ಪೇರ್ಸನ. ಎಲ್ಲರಿಗೂ ನಮಸ್ಕಾರ. ಅಮ್ಕು ಡುಮ್ಕು ಅಮ್ಮಲ್ ಡುಮ್ಮಲ್ ಡಿಂಟಾಕ ಡಿಟಾಕ್ ಡಿಟಾಕ್. ಏನಪ್ಪಾ ವಿಷಯ ಅಂದ್ರೆ, ಇವತ್ತು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆದ್ದವ್ರೆ ಅಂತ ಪಾದಯಾತ್ರೆ, ಗಿಲ್ಲಿ ಗೆದ್ದವ್ರೆ ಅಂತ ಬ್ಯಾನರ್ಗಳು, ಗಿಲ್ಲಿ ಗೆದ್ದವ್ರೆ ಅಂತ ತುಂಬಾ ಮಾಡಿದ್ದೀರಾ. ಖುಷಿನೇ ಅಪ್ಪ, ಒಂದ್ ವ್ಯಕ್ತಿ ಗೆಲ್ತವ್ರೆ ಅಂದ್ರೆ ಮಾಡೋದ್ ಖುಷಿನೇ. ಬಟ್ ನಾನೇನಂತೀನಿ ಅಂದ್ರೆ, ಒಂದ್ ರೋಡ್ ಹಾಳಾಗೋಗ್ತೈತೆ, ಒಂದ್ ಹುಡುಗಿಗೆ ರೇಪ್ ಆಗ್ತೈತೆ, ಮತ್ತೆ ಆರ್ಮಿಗಳು ಬಾರ್ಡ್ರಲ್ಲಿ ಆರ್ಮಿಗಳು ಸಾಯ್ತವ್ರೆ. ಸೊ ಇದಕ್ಕೆಲ್ಲ ಹೋರಾಟ ಮಾಡ್ತಾ ಇಲ್ಲ, ಇದಕ್ಕೆಲ್ಲ ಪಾದಯಾತ್ರೆ ಮಾಡ್ತಾ ಇಲ್ಲ. ಸೊ ಒಂದು ಗಿಲ್ಲಿ ಗೆದ್ರು. ನೀನೇನ್ ಇಷ್ಟು ದಿನ ನಿಮ್ ಏರಿಯಾದಲ್ಲಿರೋ ನಾಯಿಗಳು ಬೊಚ್ಚಗಳು ಕೀಳ್ತಿದ್ದ, ಹೋಗೋ ಕೊಂಗು ಮುಂಡೆದೆ. ಆದ್ರೂ ಒಳ್ಳೆ ಸ್ಟ್ರಾಟಜಿ ಇಟ್ಕೊಂಡ್ ಬಂದಿದ್ಯಾ ಗಿಲ್ಲಿ ಹೆಸರು ಯೂಸ್ ಮಾಡ್ಕೊಂಡು ಫೇಮಸ್ ಆಗಕ್ಕೆ. ಅದೇನೋ ಹೇಳ್ದಲ್ಲ, ರೋಡ್ ಹಾಳಾಗಿದೆ, ಹುಡುಗಿ ರೇಪ್ ಆಗ್ತಿದೆ ಅಂತ. ಆವಾಗ ನ್ಯಾಯ ಬೇಕು ಅಂತ ಅಂದ್ಬಿಟ್ಟು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್, ಇವನ್ ನಾನು ಸಹ ರೋಡಿಗೆ ಬಂದು ವಿಡಿಯೋಸ್ ಮಾಡ್ತಿದ್ರೆ ನೀನೇನ್ ಮಾಡ್ತಿದ್ದೆ ಅಂತ ತೋರಿಸ್ಲಾಕಂದ. ಸಾವಿರ ಜನ ಮಾತಾಡ್ಲಿ ಅಣ್ಣ ಏನಂತ ಅಣ್ಣನ ಪ್ರೀತಿಸೋರ್ ಗೊತ್ತು. ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನಿಮ್ಗೆ ಗೊತ್ತಿರೋದು ಅಷ್ಟೇ. ಆದ್ರೆ ನಾವೇನೇಲಿ ಮಾಡ್ತೀರಿ, ಅಣ್ಣನ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ ದೆಂಗ್ ದೇವ್ರ ಮಾಡ್ಬಿಡ್ತೀನಿ. ಹೋದ್ ಸತಿ ಅಮ್ಗು ಡುಮ್ಗು, ಈ ಸತಿ ಹಂಗಲ್ಲ ಅಮ್ಮ ಡುಮ್ಗು ಡುಮ್ಗು ಡುಮ್ಗು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಮಾಮ್, ಸಹನೆಗೆ ಇನ್ನೊಂದು ಹೆಸರು ಗೌತಮ ಬುದ್ಧ, ಆದ್ರೆ ನಮ್ಮ ಕರುನಾಡಿಗೆ ಧ್ರುವ ಸರ್ಜಾ ಕಣೋ. ಯಾಕೇಳೋ, ನಿಮ್ಮಂತವ್ರು ಅವ್ರ ಮನೆ ಮುಂದೆ ಹೋಗಿ ಅಷ್ಟು ಟಾರ್ಚರ್ ಕೊಟ್ರು ವಾರಕ್ಕೊಂದ್ಸಲ ಗೇಟ್ ಮುಂದೆ ಬಂದು ಸ್ಮೈಲ್ ಮಾಡ್ಕೊಂಡು ನಿಮ್ಮಂತವ್ರನ್ನ ಸಹಿಸ್ಕೋತಾವ್ರೆ ಅಂದ್ರೆ ಮಹಾನುಭಾವನು ಅವ. ಏನು ಆ ಅಪ್ಪನಕ ಪದ್ಮಭೂಷಣ ಪ್ರಶಸ್ತಿಗಳು ಕೊಟ್ರು ಕಮ್ಮಿನೇನಪ್ಪೋ. ನೋಡಿ ಯಾಕೋ ಹೊರ್ಕೊಂತೀರಾ? ತಾಕತ್ತಿದ್ರೆ ನೀವು ಬೆಳೀರೋ. ಲವಣವು ಸರಿ ಇದೆಯೇ? ನಿಮ್ಗೆ ಬೆಳೆಯಕ್ ತಾಕತ್ತಿಲ್ವಾ? ನಿಮ್ಗೆ ಟ್ಯಾಲೆಂಟ್ ಇಲ್ವಾ? ಹೌದು, ನಾನು ಬಕೆಟ್ ಹಿಡಿತಿದ್ದೀನಲ್ವಾ, ಬಕೆಟ್ ಇದ್ದಿದ್ದೀನಿ, ಮತ್ತೆ ಸಿಂಟೆಕ್ಸ್ ಹಿಡಿತಿದ್ದೀನಿ. ಯಾಕಪ್ಪ ಕಷ್ಟ ಬಿದ್ದಿದ್ದೀನಪ್ಪ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಪ್ಪ. ಬಕೆಟ್ ಹಿಡಿಬೇಕು, ಡ್ರಮ್ ಹಿಡಿಬೇಕು. ಲೇ ಚಪ್ರಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದ್ರೆ ಬಕೆಟ್ ಡ್ರಮ್ ಹಿಡಿಬೇಕಾ? ಅಯ್ಯೋ ಲೇ ಲಬ್ಬೆ, ಈ ಮಾತ್ನ ಹಿಂದೆ ತಗೋ. ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಹ ನಿಂತರ ಇರಲ್ಲ ಮಗ. ನಾನು ಸಹ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡ್ತೀನಿ. ಸ್ವಾಭಿಮಾನ ಅಂತ ಬಂದ್ರೆ 40,000 ಸಂಬಳ ಕೊಡ್ತಿದ್ದ ಕೆಲ್ಸನೇ ಬಿಟ್ಟು ಬಂದೋನ್ ನಾನು. ಅಂತದ್ರಲ್ಲಿ ನಿನ್ನಂತ ಚಿಲ್ಡ್ರೆ ಟ್ಯಾಲೆಂಟ್ ಗೋಸ್ಕರ ಯಾವ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಬಕೆಟ್ ಹಿಡ್ಕೊಂಡ್ ಕೂರ್ತಾನೆ ಹೇಳು? ಟ್ಯಾಲೆಂಟ್ ಇಲ್ಲ ತಾನೆ? ಏನೋ ಒಂದ್ ಮಾಡ್ತಾ ಇದ್ದೀನಿ, ಚಿಕ್ಕ ಹುರ್ಕೊಂತಿದ್ದೀರಾ. ಸೊ ಇಷ್ಟ ದಿನ ಮಾತಾಡ್ತಿದ್ದಿಲ್ಲ, ಇವತ್ತು ಮಾತಾಡ್ತಿದ್ದೀನಿ. ನಿಮ್ ಮುಂದೆ ಇನ್ನೂ ಲೆವೆಲ್ ಆಗಿ ಬೆಳಿತೀನಿ, ಇನ್ನೂ ಅಕ್ಕಿ ತರ ಆಡ್ತೀನಿ. ಕೊಡ್ತಾ ಇರೋದು ಶಟ್ಟು ಅಮ್ಕು ಡುಮ್ಕು ಅಮ್ಮಲ್ ಡುಮ್ಮ. ಟ್ಯಾಲೆಂಟ್ ಇಲ್ಲ ತಾನೆ? ಅಳಿಸೋಗಿರೋ ಬಿರಿಯಾನಿಯಲ್ಲಿ ಲೆಗ್ ಪೀಸ್ ಕದಿಯೋ ನನ್ ಮಗ ನೀನು. ಟ್ಯಾಲೆಂಟ್ ಬಗ್ಗೆ ನೀನೇ ಮಾತಾಡ್ಬೇಕು. ಅವನ್ ಯಾರೋ ಕೊಂಗ ತಮಿಳ್ನಾಡಲ್ಲಿರೋ ರೋಹಿಣಿ ಥಿಯೇಟರ್ ಬಗ್ಗೆ ಹೊಗಳ್ಕೊಂಡು ಅಮುಕು ಡುಮುಕು ಅಂತ 2 ಲೈನ್ ಬಿಟ್ಟ. ನೀನ್ ಅದನ್ನೇ ನೀಟಾಗಿ ದೆಬ್ಬಿಟ್ಟು ಅದನ್ನ ಟ್ಯಾಲೆಂಟ್ ಅಂತ ದೆಂಗ್ತಿದ್ಯಾ. ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್ದ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಪ್ರತಿಯೊಂದು ಮಿಡಲ್ ಕ್ಲಾಸ್ ಲೈಫ್ ಹುಡುಗರಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ನನ್ಗೂ ಒಂದು ಆಸೆ, ಬಿಗ್ ಬಾಸ್ ಅನ್ನೋದು. ಬಿಗ್ ಬಾಸ್ ಅನ್ನೋದು ರಿಯಾಲಿಟಿ ಶೋ, ದೊಡ್ಡ ರಿಯಾಲಿಟಿ ಶೋ. ಅಂಥದ್ರಲ್ಲಿ ಹೋಗ್ಬೇಕಂದ್ರೆ ಏನಂದ್ರೆ ಒಂದ್ ಸಾಧನೆ ಮಾಡಿರ್ಬೇಕು, ಏನಂದ್ರೆ ಒಂದ್ ಹೆಸರು ಇರ್ಬೇಕು. ಏನ್ ಮಾಡ್ಬೇಕು ಹೇಳಿ ಬೋಳಿ ನಿನಗೆ? ಅಂಡ್ ಕಿಚ್ಚ ಸುದೀಪ್ ಸರ್, ನಿಮ್ಮ ಹತ್ರ ಇಟ್ಸ್ ಮೈ ರಿಕ್ವೆಸ್ಟ್ ಅಂತ ಕೇಳ್ಕೊಂತೀನಿ. ನೀನ್ ಈ ತರ ಬೋಲಿ ಮಾಡಿದ್ರೆ ನಾವು ಸಬ್ಸ್ಕ್ರೈಬ್ ಫಾಲೋ ಮಾಡೋಣ, ಇನ್ನೂ ಜೋಶ್ ಆಗಿ ಬರುತ್ತೆ ವಿಡಿಯೋಗಳು. ಮಿಡಲ್ ಕ್ಲಾಸ್ ಲೈಫ್ ಹುಡುಗರು ಸಾಧನೆ ಮಾಡಬಾರ್ದ? ಮಿಡಲ್ ಕ್ಲಾಸ್ ಲೈಫ್ ಹುಡುಗರಿಗೆ ಆಸೆ ಇರಬಾರ್ದ? ಮಿಡಲ್ ಕ್ಲಾಸ್ ಲೈಫ್ ಹುಡುಗರಿಗೆ ದೊಡ್ಡದು ಸರ್, ನನ್ನ ಕನಸು ದೊಡ್ಡದು ಸರ್.
ಅದಕ್ಕೆ ಬೇಕಾಗಿರೋದು ಒಂದೇ ಸರ್, ಸ್ಟೇಜ್. ಲೇ ಬುಲಾಕಾಡ್, ಇದ್ಯಾವ್ದು ತಿರುಕನ ಕನಸು ಪಾರ್ಟ್ 2 ತಮ್ಮ. ಬಿಗ್ ಬಾಸ್ ಮನೆಯಲ್ಲಿ ಸೊಪ್ಪು ಸಿಗಲ್ಲ ರಾಜ. ಬಡವ್ರ ಮಕ್ಳು ಬೆಳಿಬೇಕು ನಿಜ, ಆದ್ರೆ ನಿನ್ನಂತ ಬೇಡ ಬಿಡು, ಹರ್ಟ್ ಆಗ್ತೀಯ. ಮಂಜು ಸರ್, ತುಂಬಾ ಕಷ್ಟ ಬಿದ್ದಿದ್ದೀನಿ ಸರ್ ಇಲ್ಲಿ ಬರಕ್ಕೆ. ನಿಮ್ಮನ್ನ ನೋಡಕೊಳ್ಳೆ ಓತಿ ಕೇತ ಇದ್ದಂಗಿದ್ಯಾ, ನನ್ನ ಮಗನೇ ಡ್ಯಾನ್ಸ್ ಮಾಡ್ತೀಯ, ಡ್ಯಾನ್ಸ್ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ಸರ್. ನೋಡ್ಕೊಂಡ್ ಬೆಳ್ದವನ್ ಸರ್, ಕರ್ನಾಟಕ ಆರ್ಮಿ ಸರ್ ನಾನು. ಹೌದು ಸರ್, ಹಗಲು ರಾತ್ರಿ ಅನ್ನದೆ ಎಲ್ಲಾ ಹೀರೋಗಳ ಮನೆ ಹತ್ರ 1 ಗಂಟೆ ರಾತ್ರಿಲೂ ಆರ್ಮಿ ತರ ಕಾಯ್ತಾ ನಿಂತ್ಕೊಂಡು ಬಕೆಟ್ ಹಿಡ್ಕೊಂಡು ಇಲ್ಲಿ ತನಕ ಬಂದವನೇ ಸರ್. ನೀವು ನವರಸ ನಾಯಕ, ಇವನು ನವರಂಧ್ರಗಳಲ್ಲೂ ಕಾಟ ಕೊಡೋ ನಾಯಕ. ಉಗಿರು ಮೊಕ್ಕೆ. ಬಟ್ಟೆ ಕಾಸಿಲ್ಲ, ನಮ್ಮ ಅಮ್ಮ ಆ ಟೈಮ್ ಭಿಕ್ಷೆ ಎತ್ತಿ ನಮ್ಮನ್ನ ಕಷ್ಟಪಟ್ಟು ಕರ್ನಾಟಕ ಆರ್ಮಿ ಆಗೋಣ ಅಂತ ಅಮ್ಕುಡುಮುಕು ರೂಪದಲ್ಲಿ ಬಂದಿದೀವಿ. ಲೇ ಜಾಂಡ್, ಆ ಆಂಕರ್ ಕೇಳಿದ್ದು ಅಮುಕು ಡುಮುಕು ಅಂದ್ರೆ ಅರ್ಥ ಏನು ಅಂತ. ನೀನ್ ನೋಡಿದ್ರೆ ಅಮ್ಮ ಭಿಕ್ಷೆ ಎತ್ತು ಸಾಕಿದ್ರು, ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಪುಂಕ್ತಿಯಲ್ಲೋ ಮಗ. ಹುಟ್ಸಿರೋ ಪ್ರತಿಯೊಬ್ಬ ಅಪ್ಪ ಅಮ್ಮನು ಕಷ್ಟಪಟ್ಕೊಂಡೆ ಕಣೋ ಮಕ್ಳಿಗೆ ಸಾಕೋದು. ಹಾಗಂತ ಸಿಕ್ಕಿದೆ ಚಾನ್ಸು ಅಂತ ದೆಂಗಬಾರ್ದು ಸಿಂಪತಿ ಗಿಟ್ಟಿಸ್ಕೊಳಕ್ಕೆ. ನಮ್ ದೇಶಕ್ಕೆ ಬೇಕಾಗಿರೋ ದಾಂಡಿಗಳ ಮಕ್ಕಳ ವಿಶ್ವೇಶ್ವರಯ್ಯ, ಬೀದಿ ದೀಪದ ಹೋದ್ನಲ್ಲ ಅಂತ ವಿಶ್ವೇಶ್ವರಯ್ಯ. ನಾವೆಲ್ಲರೂ ರಿಯಾಲಿಟಿಯಲ್ಲಿ ಬದುಕಕ್ಕಿಂತ ರೀಲ್ಸ್ ಅಯ್ಯೋ ಮುಂಡೆ ಮಕ್ಕಳ, ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ನಮ್ಮ ಅಪ್ಪ ಅಮ್ಮ ಟಿವಿಯಲ್ಲಿ ಹಿಂಗ್ ಕುತ್ಕೊಂಡು ತನ್ನ ಮಕ್ಳು ಈ ತರ ಬಂದಿ ಒಂದು ಟಿವಿಯಲ್ಲಿ ಒಂದ್ ಶೋದಲ್ಲಿ ಈ ತರ ಹೋಗಿ ತನ್ನ ಮಕ್ಳು ಸಾಧನೆ ಮಾಡೋದನ್ನ ನೋಡಿ. ಸಾಧನೆ ಅನ್ನೋ ಪದದ ಅರ್ಥ ಗೊತ್ತಾ ಮಗ ನಿಂಗೆ? ಲೇ, ನಂಗೇನಾದ್ರೂ ನಿನ್ನಷ್ಟು ಓವರ್ ಕಾನ್ಫಿಡೆನ್ಸ್ ಇದ್ದಿದ್ರೆ ಇಡೀ ಒಂದು ದೇಶನೇ ತಿಂತಿದ್ದೆ. ಮಾಮ್, ಅವನಿಗವನೇನಾದ್ರೂ ಈ ವಿಡಿಯೋ ನೋಡಿ ಹಾರ್ಟ್ ಟಚಿಂಗ್ ವಿಡಿಯೋ ಅನ್ಕೊಂಡವ್ನ? ಅವನಿಗೆ ಯಾರಾದ್ರೂ ಹೇಳ್ರೋ ಈ ವಿಡಿಯೋ ನನ್ ತೊಳ್ದು ಬೀಜಕ್ಕೂ ಟಚ್ ಆಗಿಲ್ಲ ಅಂತ? ಆದ್ರೂ ಹುಣಸೂರ್ ರಾಜ, ಥ್ಯಾಂಕ್ ಯು ಸೋ ಮಚ್. ನಿಮ್ ಚಾನಲ್ ಅಲ್ಲಿ ಇಂತ ಅಪರೂಪದ ಪ್ರತಿಭೆಗಳನ್ನ ನಮ್ಮ ಅಜ್ಜಿಗೆ ಪರಿಚಯ ಮಾಡಿಸಿ ಕೊಟ್ಟಿದ್ದಕ್ಕೆ. ನಿಮ್ಮ ತಾಯಿಗೆ ಡಾಕ್ಟರ್ ಬ್ರೋ ಗೊತ್ತಾ? ನಿಮ್ಮ ತಾಯಿಗೆ ನಿಮ್ಮ ಅಜ್ಜಿ ಗೊತ್ತಾ? ಡಾಕ್ಟರ್ ಬ್ರೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಈ ಅಮುಕು ಡುಮುಕು, ಆ ಕತ್ತೆ ತರ ರಾಗ ಎಳಿಯೋಳು, ಆ ಶ್ರೀಲಂಕಾ ಯಲಂಕ ಕಡೆ ನೋಡ್ತಿರೋಳು, ಇವರೆಲ್ಲ ನಮ್ಮ ಅಜ್ಜಿಗೆ ನಮ್ ತಾತನ್ಗೆ ಅವ್ರ ಹಳೇ ಡೌಗಳಿಗೆ ಕ್ಲೋಸ್ ಫ್ರೆಂಡ್ಸ್. ಒಟ್ನಲ್ಲಿ ನಿಮ್ಮ ಸೀದೋಗಿರೋ ಝೂ ಚಾನಲ್ಗೆ TRP ಬೇಕು ಅಂತ ಅಂದ್ಬಿಟ್ಟು ಇಂತ ಪ್ರಾಣಿಗಳನ್ನ ಕರೆಸ್ಕೊಂಡು ಕಲೆಗೆ ಕೊಲೆ ಮಾಡೋರ್ನ ಕರೆಸ್ತಿರಲ್ರೋ. ಥೂ ನಿಮ್ ಜನ್ಮಕ್ಕೆ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಇದ್ದೀನಿ. ಮತ್ತೆ ನನ್ನ ಸೆಕೆಂಡ್ ಚಾನಲ್ ಸಹ ಇದೆ, ಕಿರಿಗುರು ವ್ಲಾಗ್ಸ್ ಅಂತ ಗೇಮಿಂಗ್ ಚಾನಲ್ ಸಹ ಇರುತ್ತೆ. ಕಿರಿಗುರು ಲೈವ್ ಅಂತ ಡೈಲಿ ಸ್ಟ್ರೀಮ್ ನಡೀತಿರುತ್ತೆ ಗುರು ಸಂಜೆ ಹೊತ್ತು. ಬಂದ್ಬಿಡಿ, ಕೂತ್ಕೊಂಡು ಮಾತಾಡೋಣ. ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ಚಿಲ್ದೇನ್ ಬಾಯ್. ಲೋ ಬೋಸ್ ಹೊಡಿರಂಗ ಔಟ್ರೋ ಹಾಕೋ ಹಾಕೋ ಹಾಕೋ. ಟಾಪ್ ಟು ಬಾಟಮ್ ಮಕ್ಕ ಲೂಸು ಫಿಟ್ಟು, ನಿನ್ನ ಸ್ಕ್ರೂ ಟೈಟ್ ಮಾಡಕ್ಕ ನಿನ್ ಟೂಲ್ಸ್ ಕಿಟ್ಟು. ನನ್ನ ಸ್ಟೋರಿಗ್ ನಾನೇ ಇರು, ನಂದ ಸ್ಕ್ರಿಪ್ಟ್. ನಾನ್ ಬಂದ್ ಮೇಲಕ್ಕರೆಲ್ಲ ಊರು ಬಿಟ್ಟು